ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮಗೆ ಇಲ್ಲಿ ಮೊದಲಿಗೆ ಹೆಡ್ಲೈನ್ಸ್ ಓದುವಾಗಲೇ ಗೊತ್ತಾಯಿತಲ್ವಾ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತೇಳಿ. ಎಸ್, ನೀವು ಗೆಸ್ ಮಾಡಿದ್ದು ಕರೆಕ್ಟ್. ಇವತ್ತು ನಾನು ಹಳ್ಳಿ ಸ್ಟೈಲ್ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಈ ಚಿಕನ್ ಚಾಪ್ಸ್ ಮಾಡೋದಕ್ಕೆ ಜಾಸ್ತಿ ಏನು ಟೈಮು ಬೇಕಾಗಿಲ್ಲ. ತುಂಬ ಸಿಂಪಲಾಗಿ ಈಸಿಯಾಗಿ ಬೇಗನೆ ಮಾಡಿ ಮುಗಿಸ್ಬೋದು. ಸೊ ಇನ್ನೇನು ಯಾಕೆ ತಡೆ ಮಾಡೋದು ಅಲ್ವಾ? ಬನ್ನಿ ಹೋಗೋಣ. ಚಿಕನ್ ಚಾಪ್ಸ್ ಹೇಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಮೊದಲಿಗೆ ಈ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಡು ಬರೋಣ. ಓಕೆ, ಇಲ್ಲಿ ನಾನು 8 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಒಂದು ಅರ್ಧ ಹೋಳು ಒಣಕೊಬ್ಬರಿ ಹೀಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಒಂದು ಸ್ವಲ್ಪ ಉರಿಗಡಲೆ ತೊಗೊಂಡಿದ್ದೀನಿ. ಹಾಗೆ ಒಂದು 2 ದೊಡ್ಡ ಗಾತ್ರದ ನೀರುಳ್ಳಿನ, ಅರ್ಧ ನೀರುಳ್ಳಿನ ನಾನು ಒಗ್ಗರಣೆಗೆ ಅಂತೇಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಬಾಕಿದು ನೀರುಳ್ಳಿ ನೋಡಿ ಈ ಥರ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಪಲಾವ್ ಎಲೆ, ಸ್ವಲ್ಪ ಹುಣಸೆ ಹಣ್ಣು, ಒಂದು 2 ಟೊಮೆಟೊ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿನ ಬಿಡಿಸಿ ನಾನು ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಸಣ್ಣದಾಗಿ ಕಟ್ ಮಾಡಿರೋ ಶುಂಠಿ. ಇಲ್ಲಿ ನಾನು ಮಸಾಲೆ ಪದಾರ್ಥನ ತಗೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ 3 ಚಕ್ಕೆ, ಹಾಗೆ ಒಂದು ಸ್ಪೂನ್ ಕರಿಮೆಣಸು, ಒಂದು 4 ಲವಂಗ, 1 ಏಲಕ್ಕಿ, ಹಾಗೆ ಒಂದು 2 ಪೈನಾಪಲ್ ಹೂವು ತಗೊಂಡಿದ್ದೀನಿ. ನೀವೆನಿಸ್ಬೋದು ಇಷ್ಟೆಲ್ಲ ತೊಗೊಂಡಿದ್ದಾರೆ, ಹಾಗೆ ಅಡುಗೆ ಎಣ್ಣೆನೇ ತೊಗೊಂಡಿಲ್ವಲ್ಲ, ಹಾಗೆ ಮೇಯ್ನ್ ಚಿಕನ್ನೇ ಇಲ್ವಲ್ಲ ಇದರಲ್ಲಿ ಅಂತೇಳಿ. ಎಲ್ಲನೂ ಇದೆ. ನೀವು ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ಎಲ್ಲನೂ ಗೊತ್ತಾಗುತ್ತೆ. ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡುವ. ಈಗ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಅದಕ್ಕೆ ಈ ಕಟ್ ಮಾಡಿ ಇಟ್ಕೊಂಡಿರುವ ನೀರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ. ಇದೊಂದು 2 ನಿಮಿಷ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಮಸಾಲೆ ಪದಾರ್ಥನ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಸ್ಮೆಲ್ ಬರುವವರೆಗೂ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ 1 ನಿಮಿಷ ಫ್ರೈ ಮಾಡಿದರೆ ಸಾಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ಕೊತ್ತಂಬರಿ ಪುದೀನ ಸೊಪ್ಪಿದ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಆಮೇಲೆ ಕೊನೆಯದಾಗಿ ನಾನಿಲ್ಲಿ ಒಣಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಣಕೊಬ್ಬರಿನ ಒಂದು 4 ನಿಮಿಷ ಇದರಲ್ಲಿ ಹಾಗೆ ಫ್ರೈ ಮಾಡಬೇಕು. ಈ ಒಣಕೊಬ್ಬರಿ ಚಿಕನ್ ಚಾಪ್ಸಿಗೆ ಹಾಕೋದ್ರಿಂದ ಚಿಕನ್ ಚಾಪ್ಸ್ ಅಂತೂ ಇನ್ನಷ್ಟು ತುಂಬಾ ಟೇಸ್ಟಿ ಬರುತ್ತೆ. ನೀವು ಒಮ್ಮೆ ಒಣಕೊಬ್ಬರಿ ಹಾಕಿ ಚಿಕನ್ ಚಾಪ್ಸ್ ಮಾಡಿ ನೋಡಿ. ಬೇಕಿದ್ರೆ ನೀವು ಹಸಿ ಕೊಬ್ಬರಿನೂ ಹಾಕ್ಬೋದು, ಆದರೆ ಒಣಕೊಬ್ಬರಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಇವಾಗ ಇಲ್ಲಿ ಸೂಪರ್ ಆಗಿ ರೆಡಿ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನಂತರ ಇದು ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತಣ್ಣಗೆ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ ನೋಡಿ. ನೀವು ಯಾವತ್ತೂ ಮಸಾಲೆ ಪದಾರ್ಥ ಬಿಸಿಯಾಗಿರುವಾಗಲೇ ಮಿಕ್ಸಿ ಜಾರ್ಗೆ ಹಾಕಲಿಕ್ಕೆ ಹೋಗಬೇಡಿ. ಒಂದು ಮಿಕ್ಸಿ ಜಾರ್ ಒಂಥರ ತುಕ್ಕಿಡಿದಾಗೆ ಆಗುತ್ತೆ ನೆಕ್ಸ್ಟಿಗೆ. ಇನ್ನೊಂದು ಮಿಕ್ಸಿ ಜಾರಲ್ಲಿ ಮಸಾಲೆ ಎಲ್ಲ ಸಿಡಿದು ಹೋಗುವ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಹಾಗೆ ಇದರ ಜೊತೆ ನಾನು 1 ಸ್ಪೂನ್ ಟರ್ಮರಿಕ್ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನ್ ಜೀರಾ ಪೌಡರ್, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉರಿಗಡಲೆ ಹಾಕಿ ಹೀಗೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ.
ನಾನಿವತ್ತು ಚಿಕನ್ ಚಾಪ್ಸ್ ಮಾಡೋದಕ್ಕೆ ಈ ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೀನಿ. ಈ ಮಣ್ಣಿನ ಪಾತ್ರೆಯಲ್ಲಿ ನಾನ್ ವೆಜ್ ಐಟಮ್ಸ್ ಮಾಡೋದ್ರಿಂದ ನಾನ್ ವೆಜ್ ಐಟಮ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನ್ ವೆಜ್ ಐಟಮ್ ಯಾವತ್ತಿದ್ರೂ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ನೋಡಿ, ಅದರ ರುಚಿ ಇನ್ನೂ ದುಪ್ಪಟ್ಟಾಗಿ ಹೋಗ್ತದೆ. ಇವಾಗ ಇದಕ್ಕೆ ನಾನೊಂದು ಅರ್ಧ ಕಪ್ಪು ತೆಂಗಿನ ಎಣ್ಣೆ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಚಿಕನಿಗೆ ತೆಂಗಿನ ಎಣ್ಣೆ ಹಾಕಿದರೆ ತುಂಬಾ ಇಷ್ಟ. ಅದರ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಇವಾಗ ನಾನೊಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಈ ಕರಿಬೇವು ಸೊಪ್ಪು ಸ್ವಲ್ಪ ಹೊತ್ತು ಇದರಲ್ಲಿ ಫ್ರೈ ಆಗಬೇಕು ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ನೀರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆ ಪಲಾವ್ ಎಲೆಯನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ನಾನಿಲ್ಲಿ 1/4 kg ಬಾಯ್ಲರ್ ಕೋಳಿನ ಚೆನ್ನಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದರ ಬದಲು ನೀವು ನಾಟಿ ಕೋಳಿನೂ ಯೂಸ್ ಮಾಡ್ಬೋದು ಅಥವಾ ಮೊಟ್ಟೆ ಕೋಳಿನೂ ಯೂಸ್ ಮಾಡ್ಬೋದು. ಯಾವುದೂ ಹಾಕಿದ್ರೂ ಚಿಕನ್ ಚಾಪ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರೆಡಿ ಮಾಡಿಟ್ಟಂತಹ ಈ ಒಗ್ಗರಣೆಗೆ ಈ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಚಿಕನ್ ಒಂದು 2 ನಿಮಿಷ ಕುಕ್ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡಿಟ್ಟಂತಹ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಟರ್ಮರಿಕ್ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಕೂಡ ಹಾಕಿ ಒಂದು ಅರ್ಧ ಹೋಳಷ್ಟು ನಾನು ನಿಂಬೆ ರಸನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 10 ನಿಮಿಷ ಇದರಲ್ಲಿ ಬೇಯಿಸಬೇಕು. ಇದು ಬೇಯಿಸ್ಲಿಕ್ಕೆ ಇಡುವಾಗ ನಾವು ಪದೇ ಪದೇ ಇದರದ್ದು ಮುಚ್ಚಳ ತೆಗೆದು ನೋಡ್ತಾ ಇರಬೇಕು, ಯಾಕೆಂದರೆ ತಳ ಇಡುವ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ ನಾನು ಈಗ ಮುಚ್ಚಳ ತೆಗೆದು ನೋಡಿದಾಗ ಚಿಕನ್ ಇದು ನೀರೆಲ್ಲ ಹೇಗೆ ಬಿಟ್ಕೊಂಡಿದೆ ನೋಡಿ. ಈ ನೀರು ಸರಿಯಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸಬೇಕು. ಈಗ ನೋಡಿ, ಚಿಕನ್ ಇದು ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ದಂತಹ ಈ ಮಸಾಲೆನ ಹಾಕಬೇಕು. ಈ ಮಸಾಲೆನ ಹಾಕಿ ಒಂದು 2 ನಿಮಿಷ ಹಾಗೇ ಇದರಲ್ಲಿ ಫ್ರೈ ಮಾಡಬೇಕು. ನೋಡಿ, ಇಲ್ಲಿ ಮಸಾಲೆ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಲ್ವಾ. ಈ ಮಸಾಲೆ ಸ್ವಲ್ಪ ದಪ್ಪ ಇದ್ದದ್ರಿಂದ ನಾನು ಇಲ್ಲಿ ನೀರು ಸೇರಿಸ್ತಾ ಇದ್ದೀನಿ. ನಮಗೆ ಇಲ್ಲಿ ಗ್ರೇವಿ ಬೇಕಿತ್ತು, ಹಾಗಾಗಿ ನೀರು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಡ್ರೈಯೇ ಬೇಕಿದ್ರೆ ನೀರು ಸೇರಿಸುವ ಅವಶ್ಯಕತೆ ಇಲ್ಲ. ನಾವು ಈ ಗ್ರೇವಿನ ಜಾಸ್ತಿ ಹೊತ್ತು ಫ್ರೈ ಮಾಡುವ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಇದನ್ನು ಮೊದಲೇ ನಾವು ಎಲ್ಲ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಮಾಡಿ ತಗೊಂಡಿದ್ರಿಂದ ನಾವು ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಇವಾಗ ನಾನು ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ನೀರು ಸೇರಿಸಿದ್ರಿಂದ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇಲ್ಲಿ ಉಪ್ಪು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಇವತ್ತಿನ ಈ ಚಿಕನ್ ಚಾಪ್ಸ್ ಇವಾಗ ರೆಡಿ ಆಯಿತು. ನೋಡಿ ಎಷ್ಟು ಚೆಂದ ಬಂದಿದೆ, ನೋಡು ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಚಾಪ್ಸ್. ಇದು ತುಂಬಾ ಒಳ್ಳೆ ಟೇಸ್ಟ್ ಇದೆ ಗೈಸ್. ನೀವು ಸತ್ಯ ಹೇಳ್ತಾ ಇದ್ದೀನಿ, ಇದನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನಾನು ಹೇಗೆ ಮಾಡಿದ್ದೀನಿ ನೋಡಿ, ಅದೇ ರೀತಿ ಅದೇ ಮೆಥಡಲ್ಲಿ ಮಾಡ್ತಾ ಹೋಗಿ. ನೀವು ನನ್ನ ಕಮೆಂಟ್ ಬಾಕ್ಸಿಗೆ ಬಂದು ನೀವೇ ಕಮೆಂಟಲ್ಲಿ ಹೇಳ್ತೀರಾ ಹೌದು ಚೆನ್ನಾಗಿತ್ತು ಅಂತೇಳಿ. ಅಷ್ಟು ರುಚಿಯಾಗಿತ್ತು. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಇದು. ಓಕೆ ಗೈಸ್, ಇವತ್ತಿನ ಈ ನನ್ನ ಚಿಕನ್ ಚಾಪ್ಸ್ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಗೇ ಆಗುತ್ತೆ. ಇದು 100ಗೆ 101% ಗ್ಯಾರಂಟಿ ನಾನು ಕೊಡ್ತೀನಿ. ಹಾಗೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನಾನು ಬಾಯ್ಲ್ಡ್ ರೈಸ್ ಜೊತೆ ಚಿಕನ್ ಚಾಪ್ಸ್ ಹಾಕಿ ಹಾಗೆ ತಿಂದೆ. ತುಂಬಾ ಚೆನ್ನಾಗಿತ್ತು ಗೈಸ್, ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಅಂತೇಳಿ ಹೇಳಿದ್ದೀನಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕೇಳಿ, ಇದನ್ನು ಮಿಸ್ ಮಾಡಲೇಬೇಡಿ, ತುಂಬಾ ಚೆನ್ನಾಗಿದೆ.
ಓಕೆ, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನಗೇನು ಮಾಡಬೇಕು, ನೀವು ಒಂದು ಲೈಕ್ ಕೊಡಬೇಕು, ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಬೇಕು. ನಂತರ ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯ ಅಂದರೆ, ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ನಿಮ್ಮ ಹತ್ರ ಎಲ್ಲ ಒಂದು ಒಳ್ಳೆ ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ನಾನು ಎವ್ರಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್, ಓಕೆನಾ? ಸೊ ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.